ಸುಖ ಸಮೃದ್ಧಿಯ ಈ ಲಂಕಾನಗರ ಅಧರ್ಮದ ಕಳಂಕವನ್ನು ಹೊತ್ತು ಹೆಚ್ಚು ಕಾಲ ಉಳಿಯುವ ನಂಬಿಕೆ ಇಲ್ಲದಂತಾಗಿದೆ. ನನ್ನ ಹೃದಯ ತಳಮಳದಲ್ಲಿ ಬೇಯುತ್ತಿದೆ ಸುರಮೆ. ಬೇರೆ ದಾರಿ ಇಲ್ಲ. ಪತಿವ್ರತೆಯಾದ ನೀನು ಧರ್ಮವನ್ನು ಮೀರಿ ನಡೆಯದಿದ್ದರು ಅಧರ್ಮಿಯಾದ ನಿನ್ನ ಪತಿಯ ವರ್ತನೆಯ ಪರಿಣಾಮವನ್ನು ಎದುರಿಸಲೇಬೇಕು. ಸುರಮೆ, ನಿನ್ನ ಪತಿಯಂತೆ ನನ್ನ ಪತಿಯು ಧರ್ಮಾತ್ಮನಾಗಲಿಲ್ಲವೇಕೆ? ನನಗೇಕೆ ಈ ಸಂಕಟ? ನನ್ನ ಗತಿ ಏನು ಸುರಮೆ? ಎಲ್ಲರ ಗತಿಯನ್ನು ನೋಡುವ ಆ ಪರಶಿವನೇ ನಿನ್ನ ನೋವನ್ನು ನಿವಾರಿಸಬೇಕು. ಅವನಿಗೆ ಮೊರೆ ಹೋಗುವುದನ್ನು ಬಿಟ್ಟು ಬೇರೇನು ಮಾಡಲು ಸಾಧ್ಯ? ಅಧರ್ಮದ ಕಾರ್ಯವನ್ನು ಮಾಡಿರುವ ನನ್ನ ಪತಿಯನ್ನು ದಯಾಮಯನಾದ ಆ ಪರಮೇಶ್ವರನಾದರೂ ಕ್ಷಮಿಸುತ್ತಾನೆಯೇ? ಕ್ಷಮಿಸುತ್ತಾನೆಯೇ ಸುರಮೆ? ಅದನ್ನು ಕಾಲವೇ ನಿರ್ಧರಿಸುತ್ತದೆ. ಸಮಾಧಾನ ಮಾಡಿಕೊ, ಸಮಾಧಾನ ಮಾಡಿಕೊ. ರಾಮಚಂದ್ರ, ನೀನು ಕರುಣೆ ತೋರಿ ವಿಶ್ರಮಿಸಿಕೊಳ್ಳುವಂತೆ ಹೇಳಿ ಆ ರಾವಣನನ್ನು ಕಳುಹಿಸಿಕೊಟ್ಟೆ. ಆದರೆ ಇಷ್ಟು ಸಮಯವಾದರೂ ಆ ದುರುಳ ರಾವಣ ರಣರಂಗಕ್ಕೆ ಬರುವ ಲಕ್ಷಣವೇ ಕಾಣಿಸುತ್ತಿಲ್ಲ. ರಾಮಚಂದ್ರನ ಬಾಣಗಳಿಗೆ ಹೆದರಿ ದಿಕ್ಕು ತೋಚದೆ ಕುಳಿತಿರಬೇಕು, ಅಥವಾ ನಮ್ಮನ್ನು ಎದುರಿಸಬಲ್ಲ ಬೇರೆ ವೀರರನ್ನು ಹುಡುಕುತ್ತಿರಬೇಕು. ಲಕ್ಷ್ಮಣ, ನಿನ್ನ ಮಾತು ಸತ್ಯ. ರಾಮ ಲಕ್ಷ್ಮಣರು ತನ್ನ ನಿರೀಕ್ಷೆಗೂ ಮೀರಿದ ಪರಾಕ್ರಮಶಾಲಿಗಳೆಂಬುದನ್ನು ಅರಗಿಸಿಕೊಳ್ಳುವವನಿಗೆ ಕಷ್ಟವಾಗಿರುತ್ತದೆ. ಆದುದರಿಂದ ಈಗ ತಾನು ಬಂದು ಅಪಾಯಕ್ಕೆ ಸಿಲುಕುವುದರ ಬದಲು ಬೇರೆಯವರನ್ನು ಕಳಿಸಿದರೆ ಆಶ್ಚರ್ಯವಿಲ್ಲ. ಅಂಥ ವೀರರು ಬೇರೆ ಯಾರಿರಬಹುದು? ಬಹುಶಃ ಅವನ ಮಗ ಇಂದ್ರಜಿತುವೆ ಮತ್ತೆ ಬರಬಹುದು. ಇಲ್ಲ, ಈಗ ಇಂದ್ರಜಿತು ಬರಲಾರ. ನನ್ನ ಊಹೆ ಸರಿಯಾಗಿದ್ದರೆ ಈಗ ರಣರಂಗಕ್ಕೆ ಬರುವುದು ರಾವಣನ ಸಹೋದರ ಮಹಾಬಲನಾದ ಕುಂಭಕರ್ಣ. ಸೋದರ ಕುಂಭಕರ್ಣ, ನನ್ನೊಡನೆ ಯಾವುದೋ ವಿಷಯವನ್ನು ಮಾತನಾಡಬೇಕೆಂದು ಹೇಳಿದೆಯಲ್ಲ, ಯಾವ ವಿಷಯ? ಅಗ್ರಜ, ನೀನು ಮಹಾವೀರ, ನಾನು ಪರಾಕ್ರಮಶಾಲಿ. ಆದರೂ ಯುದ್ಧವೆನ್ನುವುದು ಸದಾ ಅನಿಶ್ಚಿತವಾದದ್ದು. ನಮ್ಮ ಆತ್ಮಬಲ, ಆತ್ಮವಿಶ್ವಾಸ ಎಷ್ಟೇ ದೃಢವಾಗಿದ್ದರೂ ಯುದ್ಧವೆನ್ನುವುದು ಕೆಲವು ಸಲ ಅನಿರೀಕ್ಷಿತ ಅಪಘಾತವನ್ನು ಉಂಟು ಮಾಡಿಬಿಡುತ್ತದೆ. ನಿನ್ನಂಥ ಮಹಾವೀರನ ಹೀಗೆ ಭಯಗ್ರಸ್ತವಾಗಿರುವಾಗ ನನ್ನ ಮಾತು ಸತ್ಯ ಎಂದು ಅನ್ನಿಸುತ್ತಿಲ್ಲವೇ? ನಾನು ರಣರಂಗಕ್ಕೆ ಹೋಗುವುದು ಖಂಡಿತ. ಆದರೆ ಯುದ್ಧದ ಫಲಿತಾಂಶದ ಬಗ್ಗೆ ಆಶ್ವಾಸನೆ ಕೊಡಲು ನನ್ನಿಂದ ಸಾಧ್ಯವಿಲ್ಲ. ನಿಜ ಸಹೋದರ, ನೀನು ಆಶ್ವಾಸನೆಯನ್ನು ಕೊಡದಿದ್ದರೂ ನಿನ್ನಿಂದ ನನಗೆ ಜಯ ಲಭಿಸುವುದೆಂಬ ನಂಬಿಕೆ ನನಗಿದೆ. ರಾವಣೇಶ್ವರ, ಹಿಂದೆ ನಾವು ಮಾತನಾಡಿದಾಗ ಸೀತಾಪರಣದಿಂದ ಉಂಟಾಗಬಹುದಾದ ಪರಿಣಾಮದ ಬಗ್ಗೆ ನಾವು ಅಂದುಕೊಂಡಂತೆಯೇ ಆಗುತ್ತಿದೆ ಅಲ್ಲವೇ? ಅದು ನಿಜ ಸಹೋದರ. ಆ ಆಪತ್ತನ್ನು ನಿವಾರಿಸುವ ಪ್ರಯತ್ನದಲ್ಲಿಯೇ ನಾನು ನಿನ್ನ ಸಹಾಯ ಕೇಳುತ್ತಿರುವೆ. ಅಂದರೆ ನೀನು ಮಾಡಿದ ತಪ್ಪು ಕಾರ್ಯದ ಫಲ ಸಿಕ್ಕಿದೆ ಎಂದು ನೀನು ಒಪ್ಪಲೇಬೇಕು. ಆ ಕುಂಭಕರ್ಣ ಸದಾ ನಿದ್ರೆಯಲ್ಲಿ ಮುಳುಗಿರುತ್ತಾನಲ್ಲವೇ? ಅವನು ಬರುವುದು ಹೇಗೆ ಸಾಧ್ಯ? ಶಾಪಗ್ರಸ್ತನಾದ ಅವನು 6 ತಿಂಗಳುಗಳ ಕಾಲ ನಿದ್ದೆಯಲ್ಲಿರುತ್ತಾನೆ. ಕೇವಲ 1 ದಿನ ಮಾತ್ರ ಎಚ್ಚರಗೊಳ್ಳುತ್ತಾನೆ. ಅವನು ತಾನಾಗಿ ಎಚ್ಚರಗೊಳ್ಳಲು ಇನ್ನೂ ಸಾಕಷ್ಟು ಸಮಯವಿದೆ. ಆದುದರಿಂದ ರಾವಣ ಅವನನ್ನು ಬಲವಂತವಾಗಿ ಎಚ್ಚರಗೊಳಿಸಿ ರಣರಂಗಕ್ಕೆ ಕಳಿಸುವುದು ನಿಶ್ಚಯ. ಅವನು ಹಲವಾರು ಬಾರಿ ದೇವ, ದಾನವ, ಯಕ್ಷ, ಗಂಧರ್ವರನ್ನು ಯುದ್ಧದಲ್ಲಿ ಸೋಲಿಸಿದ್ದಾನೆ. ಆದರೆ
ಅವನು ನರರನ್ನು ವಾನರರನ್ನು ಸಂಹರಿಸಿಲ್ಲ ಅಲ್ಲವೇ? ಹೌದು. ಆದರೆ ದೇವತೆಗಳು ಎಷ್ಟೋ ಸಲ ಪ್ರಯತ್ನ ಪಟ್ಟರೂ ಕುಂಭಕರ್ಣನನ್ನು ಸೋಲಿಸಲಾಗಲಿಲ್ಲ. ಬೇರೆ ರಾಕ್ಷಸರಿಗೆ ವರಬಲವಿದ್ದರೆ ಅವನು ಸ್ವಭಾವ ಸಹಜವಾಗಿ ಮಹಾಪರಾಕ್ರಮಿ. ಹುಟ್ಟಿದ ಕೂಡಲೇ ಹಸಿವಿನಿಂದ ಪೀಡಿತನಾಗಿ ಹಲವಾರು ಪ್ರಾಣಿಗಳನ್ನು ನುಂಗಿದ. ಮುಂದೆ ಹಲವಾರು ಪ್ರಜೆಗಳು ಇವನಿಂದ ಹತರಾದರು. ಉಳಿದವರು ದೇವರಾಜನಾದ ಇಂದ್ರನ ಮೊರೆ ಹೊಕ್ಕರು. ಅದರಿಂದ ದೇವರಾಜ ಕುಪಿತನಾದ. ತಕ್ಷಣ ತನ್ನ ವಜ್ರಾಯುಧದಿಂದ ಕುಂಭಕರ್ಣನಿಗೆ ಬಲವಾಗಿ ಪ್ರಹಾರ ಮಾಡಿದ. ಕೆರಳಿದ ಕುಂಭಕರ್ಣ ಸಿಂಹನಾದ ಮಾಡುತ್ತಾ ಅತ್ಯಂತ ಕ್ರೋಧಾವಿಷ್ಟನಾಗಿ ಐರಾವತದ ಕೊಂಬನ್ನೇ ಕಿತ್ತು ಇಂದ್ರನ ವಕ್ಷಸ್ಥಳದ ಮೇಲೆ ಪ್ರಹಾರ ಮಾಡಿದ. ಅದರಿಂದ ಹಿಮ್ಮೆಟ್ಟಿದ ದೇವರಾಜ ದೇವತೆಗಳೊಂದಿಗೆ ಬ್ರಹ್ಮನ ಬಳಿಗೆ ಹೋಗಿ ಕುಂಭಕರ್ಣನ ದೌರ್ಜನ್ಯವನ್ನು ವಿವರಿಸಿದ. ಕುಂಭಕರ್ಣ ತನ್ನ ಪ್ರಜೆಗಳನ್ನೇ ಭಕ್ಷಿಸುವುದನ್ನು, ದೇವತೆಗಳನ್ನು ಅವಮಾನಿಸುವುದನ್ನು, ಋಷ್ಯಾಶ್ರಮಗಳನ್ನು ಧ್ವಂಸ ಮಾಡುವುದನ್ನು, ಹಾಗೆ ಕುಂಭಕರ್ಣ ಇತ್ಯಾದಿ ದುಷ್ಕೃತ್ಯವನ್ನು ಹೇಳಿದ. ಬ್ರಹ್ಮದೇವ ನಮೋ ನಮಃ. ಬ್ರಹ್ಮದೇವ, ಕುಂಭಕರ್ಣ ಪ್ರಜೆಗಳನ್ನು ಪ್ರತಿದಿನವೂ ತಿಂದು ತೇಗುತ್ತಿದ್ದಾನೆ. ಅವನನ್ನು ಹೀಗೆಯೇ ಬಿಟ್ಟರೆ ಲೋಕವೇ ಜನಶೂನ್ಯವಾದೀತು. ಬ್ರಹ್ಮದೇವ ನಮೋ ನಮಃ, ನಮೋ ನಮಃ. ಕುಂಭಕರ್ಣ, ಲೋಕದ ವಿನಾಶಕ್ಕಾಗಿಯೇ ನೀನು ವಿಶ್ವವಸುವಿನಿಂದ ಹುಟ್ಟಿದಿರಿ. ಲೋಕಪೀಡಕನಾದ ನೀನು ಸದಾ ಸತ್ತವನಂತೆ ಇಂದು ಮೊದಲುಗೊಂಡು ನೀನು ಮಲಗಿಯೇ ಬ್ರಹ್ಮದೇವ ಪ್ರಭು ಎಂದು ಬ್ರಹ್ಮ ಕುಂಭಕರ್ಣನಿಗೆ ಶಾಪ ಕೊಟ್ಟಾಗ ರಾವಣನಿಗೆ ಆತಂಕವಾಯಿತು. ಆಗ ರಾವಣ ಬ್ರಹ್ಮದೇವನಲ್ಲಿ ಬೇಡಿಕೊಂಡ. ಪ್ರಜಾಪತಿ ಬ್ರಹ್ಮದೇವ, ನಿನ್ನ ಮೊಮ್ಮಗನಿಗೆ ಶಾಪ ಕೊಡುವುದು ತರವಲ್ಲ. ನಿನ್ನ ಶಾಪ ಸುಳ್ಳಾಗುವುದಿಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಕುಂಭಕರ್ಣನು ಮಲಗುವ ಹಾಗೂ ಎಚ್ಚರಗೊಳ್ಳುವ ಕಾಲವನ್ನು ನಿರ್ಣಯಿಸಿ ಹೇಳುದೇವ. ಆದರೆ ಆ ಕುಂಭಕರ್ಣನು 6 ತಿಂಗಳು ಮಲಗಿದ್ದು 1 ದಿನ ಎಚ್ಚರಗೊಳ್ಳುವನು. ಆ 1 ದಿನದಲ್ಲಿ ಭಯಂಕರವಾದ ಹಸಿವನ್ನು ತಣಿಸಿಕೊಳ್ಳಲು ಅಗ್ನಿಯಂತೆ ಸಾವಿರಾರು ಜನರನ್ನು ಭಕ್ಷಿಸುವನು. ಪುನಃ ಮಲಗಿದರೆ ಬಹು ಪ್ರಯಾಸಪಟ್ಟು ಎಚ್ಚರಗೊಳಿಸಿದರೆ ಮಾತ್ರ ಹೇಳುತ್ತಾನೆ. ಬರಲಿ, ಆ ಕುಂಭಕರ್ಣ ಆದಷ್ಟು ಬೇಗ ಬರಲಿ. ಅವನಿಗೆ 6 ತಿಂಗಳ ನಿದ್ರೆಯ ಬದಲು ಚಿರ ನಿದ್ರೆಗೆ ಕಳಿಸಿ ಬಿಡೋಣ. ಅದು ಆನಂತರದ ಮಾತು ಸುಗ್ರೀವ ಮಹಾರಾಜ. ಅದಕ್ಕೆ ಮೊದಲು ಆ ಕುಂಭಕರ್ಣ ನಮ್ಮ ಸೈನ್ಯದಲ್ಲಿ ಮಾಡಬಹುದಾದ ಅನರ್ಥಗಳನ್ನು ನಾವು ಮರೆಯುವಂತಿಲ್ಲ. ನಿಜ ವಿಭೀಷಣ, ನಿನ್ನ ಮಾತು ಯಥಾರ್ಥವಾಗಿದೆ. ನಾವು ಮಾನಸಿಕವಾಗಿ ಸಿದ್ಧವಾಗಿ ಆ ಕುಂಭಕರ್ಣನನ್ನು ಸ್ವಾಗತಿಸಬೇಕು. ಸ್ವಾಗತಿಸುವುದಷ್ಟೇ ಅಲ್ಲ, ವಿದಾಯವನ್ನು ಹೇಳಬೇಕು. ಫಲಿತಾಂಶ ಅದೇ ಅಲ್ಲವೇ? ಅಂದರೆ
ನೀನು ಮಾಡಿದ ತಪ್ಪು ಕಾರ್ಯದ ಫಲ ಸಿಕ್ಕಿದೆ ಎಂದು ನೀನು ಒಪ್ಪಲೇಬೇಕು. ಈ ನನ್ನ ಸೋದರ ನನ್ನದೇ ಅಪರಾಧವೆಂದು ಮತ್ತೆ ಮತ್ತೆ ಒತ್ತಿ ಹೇಳುತ್ತಿದ್ದಾನೆ. ಈಗ ನಾನು ಇವನ ಮೇಲೆ ಕೋಪಿಸಿಕೊಳ್ಳಬಾರದು. ಏಕೆಂದರೆ ಈಗ ಇವನೇ ನನಗೆ ಈ ಯುದ್ಧವನ್ನು ಗೆದ್ದುಕೊಡಬೇಕಾದವನು. ರಾವಣೇಶ್ವರ, ಈಗ ನಾನು ಏನು ಮಾಡುತ್ತೇನೆಂದು ಹೇಳುತ್ತೇನೆ ಕೇಳು. ನೀನು ಚಿಂತೆಯನ್ನು ಬಿಡು, ಕೋಪ ಅಸಮಾಧಾನಗಳನ್ನು ತ್ಯಜಿಸು. ನಿನ್ನ ಸೋದರನಾದ ನಾನು ಇನ್ನೂ ಜೀವಂತವಾಗಿರುವವರೆಗೆ ನಿನಗೆ ಈ ದೀನಾವಸ್ಥೆ ಬರಲು ನಾನು ಖಂಡಿತ ಅವಕಾಶ ಕೊಡುವುದಿಲ್ಲ. ನಿನ್ನ ಭಯವನ್ನು ನಾನು ಹೋಗಲಾಡಿಸುತ್ತೇನೆ. ಸೋದರ, ನಿನ್ನ ಈ ಮಾತು ನನಗೆ ಸಂತೋಷವನ್ನು ಕೊಡುತ್ತಿದೆ. ರಾವಣೇಶ್ವರ, ಯುದ್ಧ ರಂಗದಲ್ಲಿ ನಾನು ಹೇಗೆ ಶತ್ರುಗಳನ್ನು ಸಂಹಾರ ಮಾಡುತ್ತೇನೆಂದು ನೀನೇ ನೋಡುವಿಯಂತೆ. ರಾವಣೇಶ್ವರ, ನನ್ನ ಯುದ್ಧ ವೈಖರಿಗೆ ಆ ರಾಮ ಲಕ್ಷ್ಮಣರು ಹತರಾಗಿ ಆ ವಾನರ ಸೈನ್ಯವೆಲ್ಲ ಹೆದರಿ ದಿಕ್ಕಾಪಾಲಾಗಿ ಪಲಾಯನ ಮಾಡುವುದನ್ನು ನೀನು ನೋಡುವಿಯಂತೆ ಅಗ್ರಜ. ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ ಸೋದರ. ಆ ರಣರಂಗದಲ್ಲಿ ನಾನು ಆ ರಾಮನ ಶಿರವನ್ನು ಕತ್ತೆತ್ತಿ ತರುತ್ತೇನೆ. ಅದನ್ನು ನೋಡಿಯಾದರೂ ನೀನು ನಿನ್ನ ಸಂತಾಪವನ್ನೆಲ್ಲ ಮರೆಯಬಹುದು ಅಗ್ರಜ. ಸೋದರ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ವಿಜಯಲಕ್ಷ್ಮಿಯೇ ನನ್ನನ್ನು ಸ್ವಾಗತಿಸುತ್ತಿರುವಂತೆ ಕಾಣುತ್ತಿದೆ. ಈ ಲಂಕೆಯ ವೈಭವ ಮತ್ತೆ ಮರಳಿ ಬಂದಂತೆ ಭಾಸವಾಗುತ್ತಿದೆ. ಭಾಸವಾಗುವುದಲ್ಲ ಲಂಕೇಶ್ವರ, ವಾಸ್ತವವಾಗಿ ಇದು ನಡೆಯುತ್ತದೆ. ಆ ವಾನರರಿಂದ ಕಣ್ಣೀರಿಡುತ್ತಿರುವ ನಮ್ಮ ರಾಕ್ಷಸ ಪ್ರಜೆಗಳ ಕಣ್ಣೀರಿಗೆ ತಕ್ಕ ಪ್ರತೀಕಾರವನ್ನು ಮಾಡಿಯೇ ಮಾಡುತ್ತೇನೆ. ಹೌದು ಸೋದರ, ಆ ವಾನರರಿಂದ ಲಂಕೆಗೆ ಬಹಳ ಹಾನಿಯಾಗಿದೆ. ಅದಕ್ಕಾಗಿಯೇ ಆ ವಾನರರ ರಾಜನಾದ ಸುಗ್ರೀವನನ್ನು ಕೊಂದು ಅವನ ಶರೀರವನ್ನು ಭಿನ್ನಗೊಳಿಸಿ ದಶದಿಕ್ಕುಗಳಿಗೆ ಎಸೆಯುತ್ತೇನೆ. ಆ ವಾನರರ ವಿನಾಶ, ರಾಮ ಲಕ್ಷ್ಮಣರ ಸಂಹಾರ, ಇದೇ ನನ್ನ ಗುರಿ ರಾವಣೇಶ್ವರ. ಸಾಕು ಕುಂಭಕರ್ಣ, ನಿನ್ನ ಈ ಭರವಸೆಯ ಮಾತುಗಳೇ ಸಾಕು. ಆದರೆ ಈ ಹಿಂದೆ ನಮ್ಮ ರಾಕ್ಷಸ ವೀರರು ಹೀಗೆ ವೀರಾಲಾಪ ಮಾಡಿ ರಣರಂಗಕ್ಕೆ ಹೋದರು. ಆದರೆ ಅವರ್ಯಾರು ಜೀವ ಸಹಿತ ಹಿಂದಿರುಗಿ ಬರಲಿಲ್ಲ. ನಿರಾಶೆ ಪಡಬೇಡ ರಾವಣೇಶ್ವರ. ಆ ರಾಮನು ನಿನ್ನನ್ನು ಸಂಹಾರ ಮಾಡಬೇಕಾದರೆ ಮೊದಲು ಅವನು ನನ್ನನ್ನು ಸಂಹಾರ ಮಾಡಬೇಕು. ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ನಿನಗಾಗಿ, ನಿನ್ನ ಸಂತೋಷಕ್ಕಾಗಿ ನಾನು ರಣಾಂಗಣಕ್ಕೆ ಹೋಗುತ್ತೇನೆ. ಆ ಇಂದ್ರ ಯಮಾದಿಗಳು ಯಾರೇ ಬರಲಿ, ನಿನ್ನ ಶತ್ರುಗಳನ್ನೆಲ್ಲ ವಿನಾಶ ಮಾಡುತ್ತೇನೆ. ನೀನು ನಿಶ್ಚಿಂತೆಯಿಂದ ಇರು. ಕುಂಭಕರ್ಣ, ಆ ರಾಮನು ಸಾಮಾನ್ಯನಲ್ಲ, ಮಹಾಪರಾಕ್ರಮಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಅದೇ ನನ್ನ ಚಿಂತೆಗೆ ಕಾರಣವಾಗಿರುವುದು. ನೀನು ಚಿಂತಿಸಬೇಡ ರಾವಣೇಶ್ವರ. ಮಹಾಪರಾಕ್ರಮಿಯಾದ ನೀನೇಕೆ ಚಿಂತಿಸಬೇಕು? ಆ ರಾಮ ಲಕ್ಷ್ಮಣರನ್ನು, ಲಂಕಾ ದಹನ ಮಾಡಿದ ಆ ಹನುಮಂತನನ್ನು, ವಾನರೇಂದ್ರನಾದ ಸುಗ್ರೀವನನ್ನು ಸಂಹಾರ ಮಾಡುತ್ತೇನೆ. ಆ ವಾನರ ಕುಲವನ್ನೇ ನಿಶ್ಶೇಷಗೊಳಿಸುತ್ತೇನೆ. ಇದು ಸತ್ಯ. ಕುಂಭಕರ್ಣ, ಸೋದರ ರಾವಣೇಶ್ವರ, ನಾನು ನಿನಗೆ ಮಹತ್ತಾದ ವಿಜಯವನ್ನು ತಂದುಕೊಡಲು ಬಯಸುತ್ತೇನೆ. ನಿನಗೇನಾದರೂ ಇಂದ್ರನಿಂದಾಗಲಿ ಬ್ರಹ್ಮನಿಂದಾಗಲಿ ಭಯವಿದ್ದರೆ ಹೇಳು. ಕತ್ತಲೆಯನ್ನು ಸೂರ್ಯನು ಹೋಗಲಾಡಿಸುವಂತೆ ನಾನು ನಿನಗೆ ಆ ಭಯವನ್ನು ಹೋಗಲಾಡಿಸುತ್ತೇನೆ. ನನಗೆ ಅವರಾರ ಭಯವೂ ಇಲ್ಲ ಕುಂಭಕರ್ಣ. ಈಗ ಬಂದಿರುವ ಭಯ ನಿವಾರಣೆಯಾದರೆ ಅಷ್ಟು ಸಾಕು. ಸೋದರ, ನೀನು ಅಂದುಕೊಂಡಿರುವ ಭಯವನ್ನು ನಾನು ಭಯವೆಂದೇ ಅಂದುಕೊಂಡಿಲ್ಲ. ನಾನು ಕೋಪದಿಂದ ಅಬ್ಬರಿಸಿ ನಿಂತರೆ ಆ ದೇವತೆಗಳೇ ಜೀವ ತೊರೆದು ಭೂಮಿಯ ಮೇಲೆ ಮಲಗುತ್ತಾರೆ. ಅಂದ ಮೇಲೆ ಈ ನರವಾನರರು ನನಗೆ ಯಾವ ಲೆಕ್ಕ? ಕುಂಭಕರ್ಣ, ನಿನ್ನ ಬಲಪರಾಕ್ರಮಗಳ ಬಗ್ಗೆ ನಾನು ಹೊಸದಾಗಿ ತಿಳಿಯಬೇಕಾದ್ದೇನಿಲ್ಲ. ರಾವಣೇಶ್ವರ, ಇದೋ ನೋಡು, ನಾನು ನಿನಗೆ ಆಶ್ವಾಸನೆಯನ್ನು ಕೊಡುತ್ತೇನೆ. ಮೃತ್ಯು ದೇವತೆಯಾದ ಯಮನನ್ನೇ ಮರ್ತಿಸುತ್ತೇನೆ. ಸರ್ವಭಕ್ಷಕನಾದ ಅಗ್ನಿಯನ್ನೇ ಭಕ್ಷಿಸುತ್ತೇನೆ. ತಾರಾಖಚಿತವಾದ ಆ ಸೂರ್ಯದೇವನನ್ನೇ ನೆಲದ ಮೇಲೆ ಬೀಳಿಸುತ್ತೇನೆ. ಅಮರನಾದ ಆ ಇಂದ್ರನನ್ನು ಮರಣದ ಮನೆಗೆ ಕಳಿಸುತ್ತೇನೆ. ವರ್ಣನ ನೆಲೆಯಾದ ಆ ಸಮುದ್ರವನ್ನೇ ಹೀರಿ ಬಿಡುತ್ತೇನೆ.
ಪರ್ವತಗಳನ್ನೇ ಪುಡಿ ಪುಡಿ ಮಾಡಿಬಿಡುತ್ತೇನೆ, ಈ ಭೂಮಿಯನ್ನೇ ಸೇರಿಬಿಡುತ್ತೇನೆ. ಸಾಕು ಸಾಕು ಸೋದರ, ನೀನು ಇವೆಲ್ಲವನ್ನೂ ಮಾತ್ರವಲ್ಲ, ಇದಕ್ಕಿಂತ ಮಿಗಿಲಾದುದನ್ನು ಮಾಡಬಲ್ಲೆ ಎಂಬ ಭರವಸೆ ನನಗಿದೆ. ಈಗ ನೀನು ನಿದ್ರಿಸಲು ಹೋಗದೆ ಆ ವಾನರ ಸೈನ್ಯವನ್ನು ಧ್ವಂಸ ಮಾಡಿದರೆ ಸಾಕು. ಮಾಡುತ್ತೇನೆ, ಖಂಡಿತ ಮಾಡುತ್ತೇನೆ ರಾವಣೇಶ್ವರ. ನನ್ನ ಈ ಬಲ ಪರಾಕ್ರಮಗಳು ಲೋಕದ ಸರ್ವ ಜೀವಿಗಳು ತಿಳಿದುಕೊಳ್ಳಲಿ. ಆ ದಶರಥ ಪುತ್ರನಾದ ರಾಮ ಲಕ್ಷ್ಮಣನನ್ನು ವಾನರ ಸೈನ್ಯದ ಸಮೇತ ಧ್ವಂಸ ಮಾಡುತ್ತೇನೆ, ನಿನಗೆ ಆನಂದವನ್ನು ಕೊಡುತ್ತೇನೆ. ನೀನು ನಿಶ್ಚಿಂತ ರಾವಣೇಶ್ವರ. ಸೋದರ, ಇದೇನಿದು? ನಾನು ಭರವಸೆಯ ಭವ್ಯ ಮಹಲನ್ನೇ ನಿನ್ನ ಮುಂದೆ ನಿಲ್ಲಿಸಿದರು ನಿನ್ನ ಮುಖದಲ್ಲಿ ಇನ್ನೂ ಚಿಂತೆ ದೂರವಾಗುತ್ತಿಲ್ಲವಲ್ಲ? ನೀನು ನಿರಾತಂಕವಾಗಿ ವಿಶ್ರಾಂತಿ ಪಡೆದುಕೋ ರಾವಣೇಶ್ವರ. ಮದ್ಯಪಾನ ಭೋಗ ವಿಲಾಸಗಳಲ್ಲಿ ಆನಂದವಾಗಿರು. ನಾನು ವಿಜಯಿಯಾಗಿ ಬರುವುದನ್ನೇ ನಿರೀಕ್ಷಿಸುತ್ತಿರು. ರಾವಣೇಶ್ವರ, ಪ್ರಣಾಮಗಳು. ಮಹೋದರ, ಏನು ವಿಷಯ? ಪ್ರಭು, ತಾವು ಅಪ್ಪಣೆ ಕೊಟ್ಟರೆ ಕುಂಭಕರ್ಣನಿಗೆ ನಾನು ಕೆಲವು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಆಗಲಿ, ಹೇಳು ಮಹೋದರ. ನೀನು ನನ್ನ ಹಿತಚಿಂತಕ, ನನ್ನ ಹಿತೈಷಿಯಾಗಿ ನೀನು ಒಳ್ಳೆಯ ಮಾತುಗಳನ್ನೇ ಆಡುತ್ತೆ ಎಂದು ನಂಬಿದ್ದೇನೆ. ಕುಂಭಕರ್ಣ ಅತಿ ಉತ್ಸಾಹದಿಂದ ರಣರಂಗಕ್ಕೆ ಹೊರಟಿದ್ದಾನೆ. ನಿನ್ನಂತ ಬುದ್ಧಿವಂತ ಅನುಭವಿ ಮಾತುಗಳು ಅವನಿಗೆ ಉಪಯುಕ್ತವಾಗಿಯೇ ಇರುವುದರಲ್ಲಿ ಸಂಶಯವೇ ಇಲ್ಲ. ಉಪಯುಕ್ತವಾದ ಮಾತುಗಳಾದರೆ ಯಾರು ತಾನೇ ಬೇಡವೆನ್ನುತ್ತಾರೆ. ಹೇಳು ಮಹೋದರ, ಹೇಳು. ಕುಂಭಕರ್ಣ, ನೀನು ಪ್ರಭುಗಳ ಸಹೋದರ, ಬಲಶಾಲಿ, ಮೇಲಾಗಿ ಪರಾಕ್ರಮಿ ಎಂಬುದು ನನಗೂ ಗೊತ್ತಿದೆ. ಆದರೆ ನಿನ್ನಲ್ಲಿ ಅತಿಯಾದ ಆತ್ಮವಿಶ್ವಾಸವಿರುವಂತೆ ಕಾಣುತ್ತಿದೆ. ಲಂಕೇಶ್ವರರೇ ಏನು ಅರಿಯದ ಅಮಾಯಕರೆಂಬ ಭಾವನೆಯಲ್ಲಿ ನೀನಾಡಿದ ಚಾತುರ್ಯದ ಮಾತುಗಳು ನನಗೇಕೋ ಇಷ್ಟವಾಗುತ್ತಿದೆ. ಮಹೋದರ, ಇನ್ನೊಬ್ಬರ ಮಾತುಗಳನ್ನು ಕದ್ದು ಕೇಳುವ ಆ ಸಣ್ಣ ಬುದ್ಧಿಯನ್ನು ನೀನಲ್ಲಿ ಕಲಿತೆ. ಕುಂಭಕರ್ಣ, ನಾನು ಕದ್ದು ಕೇಳಲಿಲ್ಲ. ಕಿವಿಗೆ ಬಿದ್ದ ಮಾತುಗಳನ್ನು ನಿಂತು ಸಾವಧಾನವಾಗಿ ಕೇಳಿಸಿಕೊಂಡೆ. ಅದಕ್ಕಾಗಿಯೇ ನಿನಗೆ 2 ಮಾತುಗಳನ್ನು ಹೇಳಬಯಸಿದೆ. ಸರಿ ಸರಿ, ಲಂಕೇಶ್ವರನೇ ಅನುಮತಿ ಕೊಟ್ಟಾಯ್ತಲ್ಲ, ಅದೇನು ಹೇಳಬೇಕೆಂದಿರುವೆಯೋ ಅದೆಲ್ಲ ಬೇಗ ಬೇಗನೆ ಹೇಳಿಬಿಡು. ಕುಂಭಕರ್ಣ, ರಾವಣ ಪ್ರಭು ಪರಮವೀರ, ಜ್ಞಾನಿ, ಮೇಲಾಗಿ ರಾಜನೀತಿಯಲ್ಲಿ ಚತುರ. ಆದರೆ ನೀನು ನಿನ್ನ ಬಗ್ಗೆ ಆಡಿಕೊಂಡ ಮಾತುಗಳು ಅತಿ ಎನಿಸುತ್ತವೆ. ಅದರಿಂದ ನೀನು ರಾವಣನಿಗಿಂತ ಮಿಗಿಲು ಎಂಬ ಭಾವನೆ ಬರುತ್ತದೆ. ನೀನು ಪ್ರಭುಗಳ ಸಹೋದರನಿರಬಹುದು. ನಾನು ಪ್ರಭುಗಳ ಹಿತಚಿಂತನೆ ಮಾಡುತ್ತಿರುವ ಪರಮಾತ್ಮ. ನಿನ್ನಂತೆಯೇ ಪ್ರಭುಗಳ ಕ್ಷೇಮವನ್ನು ಬಯಸುವ ನಿಷ್ಠೆ ನನಗೂ ಇದೆ. ಬರಿಯ ಮಾತಿನಿಂದ ಕಾರ್ಯ ಸಾಧನೆಯಾಗುವುದಿಲ್ಲ. ಮಾತಿಗಿಂತ ಮಿಗಿಲಾದ ಕಾರ್ಯ ಈ ಸಮಯದಲ್ಲಿ ಅಗತ್ಯ ಎಂದು ಹೇಳಿದರೆ ಅಪರಾಧವೂ ಅಲ್ಲ. ಮಹೋದರ, ನಿನ್ನ ಮಾತು ಮಿತಿ ಮೀರುತ್ತಿದೆ. ನನ್ನನ್ನು ಅಪಮಾನಿಸಲು ಪ್ರಯತ್ನಿಸುತ್ತಿರುವೆ. ಸಾವಧಾನ ಕುಂಭಕರ್ಣ, ಸಾವಧಾನ. ಇದು ನಾವೇ ಕೋಪಿಸಿಕೊಳ್ಳುವ ಸಮಯವಲ್ಲ. ಮಹೋದರನ ಅಭಿಪ್ರಾಯವನ್ನು ಕೇಳೋಣ. ನೀನು ಹೇಳು ಮಹೋದರ. ಕುಂಭಕರ್ಣ, ನೀನು ಯುದ್ಧ ಭೂಮಿಗೆ ಒಬ್ಬನೇ ಹೋಗುವುದಾಗಿ ಹೇಳಿದೆ. ರಾಮ ಲಕ್ಷ್ಮಣರನ್ನು ಕೊಲ್ಲುವುದಾಗಿ ಹೇಳಿದೆ. ವಾನರ ಸೇನೆಯನ್ನು ನಾಶಗೊಳಿಸುವುದಾಗಿ ಹೇಳಿದೆ. ಇದೇಕೋ ಅಸಂಗತವಾಗಿ ಕಾಣುತ್ತಿದೆ. ಇದು ಅನುಚಿತವೆನಿಸುತ್ತದೆ. ಅಂಥ ಭಾವನೆ ಬರಲು ಕಾರಣವೇನು? ನೀನು ನನ್ನ ಪರಾಕ್ರಮದ ಅರಿವಿಲ್ಲದ ಮರುಳನೇನೋ? ಮರುಳನಲ್ಲ ಕುಂಭಕರ್ಣ, ವಾಸ್ತವದ ಅರಿವಿನಿಂದ ನಾನು ಹೇಳುತ್ತಿದ್ದೇನೆ. ಈ ಹಿಂದೆ ಜನಸ್ಥಾನದಲ್ಲಿ ರಾಮನೋರ್ವನೇ 14,000 ರಾಕ್ಷಸ ವೀರರನ್ನು ಸಂಹರಿಸಿದ. ಅಂಥವನನ್ನು ನೀನು ಒಬ್ಬನೇ ಹೇಗೆ ಸಂಹರಿಸಬಲ್ಲೆ? ಅಂದರೆ ನನ್ನಿಂದ ರಾಮನನ್ನು ಸಂಹಾರ ಮಾಡಲು ಸಾಧ್ಯವಿಲ್ಲವೆಂದು ನಿನ್ನ ಅರ್ಥವೇನು? ಸಾಧ್ಯಾಸಾಧ್ಯತೆಯ ವಿಚಾರ ಆಮೇಲೆ. ರಾಮ ವೀರ, ಮಹಾಪರಾಕ್ರಮಿ. ಈ ಕಟು ಸತ್ಯವನ್ನು ನಾವು ಅರಿತುಕೊಳ್ಳಬೇಕು. ಮಹೋದರ, ನೀನು ಅನಗತ್ಯವಾಗಿ ಶತ್ರುಗಳನ್ನು ಹೊಗಳುತ್ತಿರುವೆ. ಹೊಗಳಿಕೆಯಲ್ಲ ಕುಂಭಕರ್ಣ, ಇದು ಸತ್ಯ ಸಂಗತಿ. ಹೌದು ಕುಂಭಕರ್ಣ, ಶತ್ರು ಪ್ರಶಂಸೆಯನ್ನು ನಾನು ಸಹಿಸುವುದಿಲ್ಲ. ಆದರೆ
ಮಹೋದರನ ಮಾತುಗಳಲ್ಲೂ ಸತ್ಯವಿದೆ. ಪ್ರಭು, ಶತ್ರುಗಳನ್ನು ಹೊಗಳುವುದು ನನ್ನ ಉದ್ದೇಶವಲ್ಲ. ಆದರೆ ಈ ಯುದ್ಧದ ಸಂದರ್ಭದಲ್ಲಿ ನಾವು ವಾಸ್ತವಾಂಶವನ್ನು ಸರಿಯಾಗಿ ತೂಗಿ ನೋಡಿ ಆ ನಂತರ ನಾವು ಕಾರ್ಯರಂಗಕ್ಕೆ ಇಳಿಯದೆ ಅನ್ಯ ಮಾರ್ಗವಿಲ್ಲ. ನನ್ನ ದೃಷ್ಟಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕುಂಭಕರ್ಣ ಏಕಾಂಗಿಯಾಗಿ ರಣರಂಗಕ್ಕೆ ಹೋಗುವುದು ಉಚಿತವಲ್ಲ. ಸೋದರ ಕುಂಭಕರ್ಣ, ಮಹೋದರನ ಮಾತುಗಳನ್ನು ಯೋಚಿಸುವುದು ಒಳ್ಳೆಯದೇ. ಸೋದರ, ಈ ಮಹೋದರನು ತನ್ನ ಮಾತುಗಳಿಂದ ನಿನ್ನ ಆತ್ಮವಿಶ್ವಾಸವನ್ನು ಹಾಳು ಮಾಡುತ್ತಿದ್ದಾನೆ. ವಿನಾಕಾರಣ ನನ್ನ ಶೌರ್ಯ, ಬಲ, ಪರಾಕ್ರಮಗಳ ಬಗ್ಗೆ ಅಪನಂಬಿಕೆ ಪಡುತ್ತಿದ್ದಾನೆ. ಇವನು ಏನೇ ಹೇಳಲಿ, ನಾನೊಬ್ಬನೇ ಆ ರಾಮ ಲಕ್ಷ್ಮಣರ ವಾನರ ಸೈನ್ಯವನ್ನು ಧೂಳೀಪಟ ಮಾಡಬಲ್ಲೆ. ಇದನ್ನೇ ನಾನು ಅತಿಯಾದ ಆತ್ಮವಿಶ್ವಾಸ ಎಂದು ಹೇಳಿದ್ದು. ನಮಗೆ ನಾವೇ ಹೆಮ್ಮೆ ಪಟ್ಟುಕೊಂಡರೆ ಅಹಂಕಾರವೆನಿಸಿಕೊಳ್ಳುತ್ತದೆ. ಸತ್ಯವನ್ನು ಒಪ್ಪಿಕೊಳ್ಳದೆ ಭ್ರಮೆಯಿಂದ ಕಾರ್ಯಶೀಲರಾದರೆ ಅದು ಅನಾಹುತಕ್ಕೆ ನಾಂದಿಯಾಗುತ್ತದೆ. ಮಹೋದರ, ನೀನು ಇನ್ನೊಬ್ಬ ವಿಭೀಷಣನಂತೆ ಸಮಯೋಚಿತವಲ್ಲದ ಉಪದೇಶ ಮಾಡಿ ನನ್ನ ಸೋದರನಲ್ಲಿ ಅನುಮಾನದ ಅಲೆಗಳನ್ನು ಏಳಿಸುತ್ತಿರುವೆ. ನೀನು ಮಿತ್ರನ ವೇಷದಲ್ಲಿರುವ ಶತ್ರು ಎಂದೇ ಶಂಕೆ ಮೂಡುತ್ತಿದೆ. ರಾವಣೇಶ್ವರ, ನಾನು ಈ ಮಹೋದರನ ಮರಳು ಮಾತುಗಳನ್ನು ಕೇಳುತ್ತಾ ಕಾಳಹರಣ ಮಾಡಲು ಅಥವಾ ರಣಾಂಗಣಕ್ಕೆ ಹೋಗಲು ನೀನೇ ನಿರ್ಧರಿಸು. ಕುಂಭಕರ್ಣ, ಮಹೋದರ ಏನೇ ಹೇಳಿದರೂ ನನಗೆ ನಿನ್ನ ಮೇಲೆ ವಿಶ್ವಾಸವಿದೆ. ನಿನ್ನ ಪರಾಕ್ರಮದ ಬಗ್ಗೆ ಭರವಸೆ ಇದೆ. ಹೋಗು, ರಣರಂಗಕ್ಕೆ ಹೋಗಿ ಶತ್ರುಗಳನ್ನು ಸಂಹರಿಸಿ ವಿಜಯಶಾಲಿಯಾಗಿ ಬಾ.
ವಿಭೀಷಣ. ಪರ್ವತ ಶಿಖರದಂತೆ ಇವನು ವಿಶಾಲಕಾಯ, ಬೆಂಕಿ ಉಂಡೆಗಳಂತೆ ಹೊಳೆಯುತ್ತಿರುವ ಕಣ್ಣುಗಳು, ಸ್ವರ್ಣ ಖಚಿತವಾದ ಕಿರೀಟವನ್ನು ಧರಿಸಿ ಮಿಂಚಿನಿಂದ ಕೂಡಿದ ಕಾಲಮೇಘದಂತೆ ಕಾಣುತ್ತಿದ್ದಾನೆ. ಅಲ್ಲಿ ನೋಡು, ನಮ್ಮ ವಾನರ ಸೈನಿಕರು ಇವನನ್ನು ಕಂಡ ಕೂಡಲೇ ಹೆದರಿ ಓಡುತ್ತಿದ್ದಾರೆ. ಉನ್ನತಾಕಾರದ ಇವನು ಪ್ರಾಣಿಯು, ರಾಕ್ಷಸನು, ಯಾರಿವನು? ರಾಘವ, ನಾನು ಬಿಡಾರದಲ್ಲಿ ಹೇಳಿದ ಮಾತು ನಿಜವಾಯಿತು. ಇವನೇ ರಾವಣನ ಮತ್ತೊಬ್ಬ ಸಹೋದರನಾದ ಮಹಾಬಲ ಕುಂಭಕರ್ಣ. ಕುಂಭಕರ್ಣನೇ? ಆಕಾರದಲ್ಲೇನೋ ಇವನು ಬೃಹತ್ತಾಗೇ ಇದ್ದಾನೆ. ಬರೀ ಆಕಾರದಲ್ಲಿ ಮಾತ್ರವಲ್ಲ ವಾನರೇಂದ್ರ, ಬಲ ಪರಾಕ್ರಮಗಳಲ್ಲೂ ಇವನು ಬೃಹತ್ತೆ. ಇವನಷ್ಟು ದೈತ್ಯದೇಹಿ ರಾಕ್ಷಸರಲ್ಲಿ ಯಾರೊಬ್ಬರಲ್ಲೂ ಇಲ್ಲ. ಪ್ರಭು ರಾಮಚಂದ್ರ, ಈಗ ಇವನು ಬಲವಂತದಿಂದ ಎಚ್ಚರಗೊಂಡಿದ್ದಾನೆ. ಹಸಿವು ಮತ್ತು ನಿದ್ರೆಯಿಂದ ಕ್ರೋಧಗೊಂಡು ಭಯಂಕರನಾಗಿದ್ದಾನೆ. ಇರಲಿ, ಇವನು ಯಾರೇ ಆಗಿರಲಿ, ಯಾವ ಸ್ಥಿತಿಯಲ್ಲೇ ಇರಲಿ, ನಾವಿವನೊಂದಿಗೆ ಯುದ್ಧ ಮಾಡಲೇಬೇಕು. ನಾವು ಹಿಂಜರಿಯಬೇಕಾಗಿಲ್ಲ. ನಮ್ಮ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿಕೊಂಡು ಇವನ ಮೇಲೆ ಆಕ್ರಮಣ ಮಾಡೋಣ. ಹೌದು ಶ್ರೀರಾಮಚಂದ್ರ, ನಮ್ಮ ವಾನರ ವೀರರು ಬಂಡೆಗಳು ಮತ್ತು ಆಯುಧಗಳನ್ನು ಹಿಡಿದು ಸಿದ್ಧರಾಗಿದ್ದಾರೆ. ಇವನು ನಮ್ಮ ಶತ್ರು ಅಷ್ಟೇ. ಶತ್ರು ಸಂಹಾರ ನಮ್ಮ ಗುರಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಸೀತೆ, ನಾವು ನಿರೀಕ್ಷಿಸಿದಂತೆ ರಾವಣ ಯುದ್ಧ ಭೂಮಿಗೆ ಹೋಗಲಿಲ್ಲ. ಹಾಗಾದರೆ ಯುದ್ಧದ ಸ್ಥಿತಿ ಏನು? ಯುದ್ಧವೇನೋ ನಡೆಯುತ್ತಿದೆ. ಆದರೆ ರಣರಂಗಕ್ಕೆ ಹೋದವನು ರಾವಣನಲ್ಲ, ಅವನ ಸೋದರ ಕುಂಭಕರ್ಣ. ಹಾಗಾದರೆ ನಿದ್ರಾವಶನಾಗಿದ್ದ ಕುಂಭಕರ್ಣನನ್ನು ಎಚ್ಚರಗೊಳಿಸಿದರೆ? ಹೌದು ಸೀತೆ, ಕುಂಭಕರ್ಣ ಎಚ್ಚರಗೊಂಡರೆ ಸಾವಿರಾರು ಜೀವಗಳ ಬಲಿಯಾಗುತ್ತದೆ. ಅವನೇ ರಣರಂಗಕ್ಕೆ ಬಂದರೆ ಅದೆಷ್ಟು ವಾನರರನ್ನು ತಿಂದು ತೇಗುತ್ತಾನೋ ಎಂದು ಆತಂಕವಾಗುತ್ತಿದೆ. ತ್ರಿಜಟೆ, ವಾನರರು ಅಷ್ಟು ಸುಲಭವಾಗಿ ಕುಂಭಕರ್ಣನಿಗೆ ಆಹುತಿಯಾಗುವುದಿಲ್ಲ. ನನ್ನ ಸ್ವಾಮಿ ಅವರನ್ನು ರಕ್ಷಿಸದೆ ಸುಮ್ಮನಿರುವುದಿಲ್ಲ. ಆದರೂ ಕುಂಭಕರ್ಣ ಅಪ್ರತಿಮ ವೀರ ಸೀತೆ. ಹಿಂದೆ ಹೋದ ರಾಕ್ಷಸ ವೀರರಿಗಿಂತ ಇವನು ಬಲಶಾಲಿ. ವಾನರ ಸೈನ್ಯದಲ್ಲಿ ಅವರಿಗಿಂತ ಇವನು ಹೆಚ್ಚು ಹಾನಿ ಮಾಡಬಲ್ಲ ಸಮರ್ಥ. ಇರಬಹುದು ತ್ರಿಜಟೆ. ನೀನು ಲಂಕೆಯಲ್ಲೇ ಇದ್ದಿದ್ದರಿಂದ ಕುಂಭಕರ್ಣನ ಬಲ ಪರಾಕ್ರಮಗಳನ್ನು ಕೇಳಿರುವೆ, ಕಂಡಿರುವೆ. ಆದರೆ ನಿನಗೆ ನನ್ನ ಸ್ವಾಮಿಯ ಪರಾಕ್ರಮದ ತಿಳುವಳಿಕೆ ಇಲ್ಲ. ಅದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ವನವಾಸದ ಕಾಲದಲ್ಲಿ ವಿರಾದ ರಾಕ್ಷಸನನ್ನು ಸಂಹರಿಸಿದರು. ಜನಸ್ಥಾನದಲ್ಲಿ ಖರಾದೂಷಣರೊಂದಿಗೆ 14,000 ರಾಕ್ಷಸರನ್ನು 1.5 ಮುಹೂರ್ತದಲ್ಲಿ ಸಂಹರಿಸಿದ್ದನ್ನು ಕಂಡಿದ್ದೇನೆ ತ್ರಿಜಟೆ. ನನಗೂ ನನ್ನ ಪ್ರಭು ವಿಭೀಷಣರಿಂದ ಶ್ರೀರಾಮನ ಪರಾಕ್ರಮದ ಬಗ್ಗೆ ಸಾಕಷ್ಟು ತಿಳಿದಿದೆ ಸೀತೆ. ಅಂದ ಮೇಲೆ ಕುಂಭಕರ್ಣ ರಣರಂಗಕ್ಕೆ ಬಂದನೆಂದು ಏಕೆ ಆತಂಕ ಪಡಬೇಕು? ಸ್ವತಃ ಆ ರಾವಣ ನನ್ನ ಸ್ವಾಮಿಯೊಂದಿಗೆ ಹೋರಾಡಿ ಪರಾಜಿತನಾಗಿ ಹಿಂದಿರುಗಿರುವಾಗ ಅವನ ಸೋದರ ಏನು ಮಾಡಬಲ್ಲ? ಆ ಕುಂಭಕರ್ಣ ಏನು ಮಾಡುತ್ತಾನೆ ಎಂಬುದನ್ನು ಮತ್ತೆ ನಾನೇ ಬಂದು ತಿಳಿಸುತ್ತೇನೆ. ಈಗ ಬರಲೇ? ಹಾಗೆ ಮಾಡು ತ್ರಿಜಟೆ. ನನಗಂತೂ ಕುಂಭಕರ್ಣ ನನ್ನ ಸ್ವಾಮಿಯ ಕಡೆ ಸೈನ್ಯಕ್ಕೆ
ಹೆಚ್ಚು ಹಾನಿ ಮಾಡುವ ಮೊದಲೇ ಅವನ ಸಂಹಾರವಾಗುತ್ತದೆ ಎನಿಸುತ್ತಿದೆ. ಅದನ್ನೇ ನಿರೀಕ್ಷಿಸೋಣ. ನಾನು ಮತ್ತೆ ಬರುತ್ತೇನೆ. ವಾನರವೀರರೇ ನಿಲ್ಲಿ! ವಾನರವೀರರೇ ಹೆದರಬೇಡಿ. ಸತ್ಕುಲದಲ್ಲಿ ಹುಟ್ಟಿದ ಮಹಾಪರಾಕ್ರಮಿಗಳಾದ ನೀವು ಆ ರಾಕ್ಷಸರಿಗೆ ಏಕೆ ಹೆದರುತ್ತೀರಿ? ಈ ದೈತ್ಯಾಕಾರದ ರಾಕ್ಷಸರನ್ನು ಕಂಡು ಏಕೆ ಭಯಭೀತರಾಗುತ್ತೀರಿ? ಈ ರಾಕ್ಷಸರು ಮಾಯಾವಿದ್ಯಾ ಪ್ರವೀಣರು. ನಮ್ಮನ್ನು ಭಯಭೀತರಾಗಿಸಬೇಕೆಂದೇ ಈ ರೂಪ ತಾಳುತ್ತಾರೆ. ಶ್ರೀರಾಮನ ಬಂಟರಾದ ನಾವು ಈ ರಾಕ್ಷಸರನ್ನು ಧೈರ್ಯದಿಂದ ಎದುರಿಸಿ ಯುದ್ಧ ಮಾಡೋಣ. ಬನ್ನಿ ವಾನರವೀರರೇ, ನಾವೆಲ್ಲ ಒಟ್ಟಿಗೆ ಸೇರಿ ಯುದ್ಧ ಮಾಡೋಣ. ನೀವು ಎಷ್ಟೇ ಓಡಿದರೂ ನಿಮಗೆ ಈ ಭೂಮಂಡಲದಲ್ಲಿ ಆಶ್ರಯ ಸಿಕ್ಕುವುದಿಲ್ಲ. ಸುಗ್ರೀವನ ಆಜ್ಞೆಯನ್ನು ಮೀರಿ ಪಲಾಯನ ಮಾಡಿ ನೀವು ನಿಮ್ಮ ಪ್ರಾಣ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಯುವರಾಜ, ಆ ಭಯಂಕರ ರಾಕ್ಷಸ ಕುಂಭಕರ್ಣ ಬಹಳ ಕ್ರೂರವಾಗಿ ನಮ್ಮ ವಾನರರನ್ನು ಸಂಹಾರ ಮಾಡುತ್ತಿದ್ದಾನೆ. ಅವನ ಕೈಗೆ ಸಿಕ್ಕಿ ನಾವು ಸಾಯಲಾರೆವು. ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನೀವು ನಿಮ್ಮ ಜೀವ ಉಳಿಸಿಕೊಂಡು 1000 ವರ್ಷ ಬದುಕುತ್ತೀರೇನು? ಅಯ್ಯೋ ಮೂಢರೇ, ನೀವು ರಣರಂಗದಲ್ಲಿ ಹೆದರಿ ಹೇಡಿಗಳಂತೆ ಓಡಿ ಹೋದರೆ ನಿಮ್ಮ ಪತ್ನಿಯರೇ ನಿಮ್ಮನ್ನು ತುಚ್ಛವಾಗಿ ಕಾಣುತ್ತಾರೆ. ಮುಂದೆ ಬದುಕಿರುವವರೆಗೂ
ಅಪಮಾನವನ್ನು ಅನುಭವಿಸಬೇಕಾಗುತ್ತದೆ. ವಾನರ ಕುಲದ ಕೀರ್ತಿ ಪ್ರತಿಷ್ಠೆಗಳನ್ನು ಮರೆತು ಹೀಗೆ ವರ್ತಿಸುವುದು ಸರ್ವಥಾ ಯೋಗ್ಯವಲ್ಲ. ಬೇರೆ ದಾರಿ ಏನಿದೆ ಯುವರಾಜ? ಇಲ್ಲಿಯವರೆಗೂ ನಾವು ಹೋರಾಡಿದೆವು, ಆದರೆ ಆ ಭಯಂಕರ ಕುಂಭಕರ್ಣನ ದಾಳಿಯನ್ನು ತಡೆಯುವುದು ಸಾಧ್ಯವಿಲ್ಲವಲ್ಲ. ಓಡದೆ ಬೇರೇನು ಮಾಡಬೇಕು? ನಿಲ್ಲಬೇಕು, ಗೆಲ್ಲಬೇಕು, ಇಲ್ಲವೇ ಸಾಯಬೇಕು. ಈ ನೀಚ ಕಾರ್ಯವನ್ನು ಮಾಡಬಾರದು. ನೀವೆಲ್ಲ ಅದೆಷ್ಟು ಹುಮ್ಮಸ್ಸಿನಿಂದ ನಿಮ್ಮ ಶೌರ್ಯ ಪರಾಕ್ರಮಗಳನ್ನು ಹೇಳಿಕೊಂಡಿರಿ. ಆ ರಾಕ್ಷಸ ಸೈನ್ಯವನ್ನು ಧ್ವಂಸಗೊಳಿಸುವುದಾಗಿ ಹೇಳಿದಿರಿ. ಈಗ ಅವೆಲ್ಲ ಎಲ್ಲಿ ಹೋದವು? ಆದರೆ ಇಂಥ ಪರಿಸ್ಥಿತಿ ಬರುವುದೆಂದು ನಾವು ಊಹೆ ಮಾಡಿರಲಿಲ್ಲ. ಪರಿಸ್ಥಿತಿ ಯಾವುದೇ ಇರಲಿ, ಶತ್ರು ಎಂಥವನೇ ಇರಲಿ, ವೀರನಾದವನು ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯುವುದಿಲ್ಲ. ನೀವು ಹೀಗೆ ಪಲಾಯನ ಮಾಡುವುದು ಸಾವಿಗೆ ಸಮಾನ. ಹೇಳಿ, ನೀವು ಸತ್ತಂತೆ ಬದುಕುತ್ತೀರಾ? ಭಯ ಬಿಟ್ಟು ಧೀರರಾಗಿ ನಡೆದುಕೊಳ್ಳುತ್ತೀರಾ? ಸತ್ಪುರುಷರಾಗಿ ಹೋರಾಡಿ ಸಾಯುತ್ತೀರಾ? ಅಂದರೆ ನಾವು ಪ್ರಾಣಾರ್ಪಣೆ ಮಾಡಬೇಕೇ? ಹೌದು, ಗೆಲ್ಲಬೇಕು, ಇಲ್ಲವೇ ಸಾಯಬೇಕು. ಇದ್ದರೆ ಬದುಕು, ಸತ್ತರೆ ಶಾಶ್ವತ ಕೀರ್ತಿ, ಸ್ವರ್ಗಲೋಕದಲ್ಲಿ ಅಷ್ಟೈಶ್ವರ್ಯಗಳ ಸುಖ. ಅಥವಾ ನಾವು ಬದುಕುಳಿದರೆ ಆ ಆಶಾವಾದ ನಿಮ್ಮಲ್ಲಿರಲಿ. ಬೆಂಕಿಯ ಬಳಿ ಬಂದ ಪತಂಗ ಹೇಗೆ ಜೀವಸಹಿತ ಉಳಿಯುವುದಿಲ್ಲವೋ ಹಾಗೆ ಶ್ರೀರಾಮನ ಎದುರಿಗೆ ಬಂದ ಆ ದುಷ್ಟ ರಾಕ್ಷಸ ಜೀವಂತವಾಗಿ ಮರಳುವುದಿಲ್ಲ. ಆ ಧೈರ್ಯ ಭರವಸೆಗಳಿಂದ ಹೋರಾಡೋಣ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಪ್ರಣಾಮಗಳು ಮಹಾಪ್ರಭು. ಎಲೈ ದೂತ, ನೀನು ರಣರಂಗದಿಂದ ಬರುತ್ತಿರುವೆಯೇನು? ಹೌದು ಪ್ರಭು. ಕುಂಭಕರ್ಣನ ಸೋಲಿನ ವಿಚಾರವನ್ನೇನಾದರೂ ತಂದಿದ್ದರೆ ಅದನ್ನು ಹೇಳದೆ ಹೊರಟು ಹೋಗು. ಇಲ್ಲ ಪ್ರಭು, ನಾನು ಸೋಲಿನ ವಿಚಾರವನ್ನು ಹೇಳಲು ಬಂದಿಲ್ಲ, ಗೆಲುವಿನ ವಿಚಾರವನ್ನು ಹೇಳಲು ಬಂದಿದ್ದೇನೆ. ಏನು? ಕುಂಭಕರ್ಣನ ಗೆಲುವಿನ ವಿಚಾರವನ್ನು ಹೇಳಲು ಬಂದೆಯಾ? ಹೌದು ಪ್ರಭು. ಬೇಗ ಹೇಳು, ಬೇಗ ಹೇಳು. ಪ್ರಭು, ನಮ್ಮ ಮಹಾವೀರ ಕುಂಭಕರ್ಣ ಯುದ್ಧ ಭೂಮಿಯನ್ನು ಪ್ರವೇಶಿಸುತ್ತಿದ್ದಂತೆ ಬಿರುಗಾಳಿಗೆ ಸಿಕ್ಕ ತರೆಗೆಲೆಗಳಂತೆ ಇಡೀ ವಾನರ ಸೈನ್ಯ ಜೀವಭಯದಿಂದ ಓಡತೊಡಗಿತು. ಅಂಗದ ಅವರನ್ನು ತಡೆದ, ಆದರೆ ಕುಂಭಕರ್ಣ ಆ ವಾನರನ್ನೆಲ್ಲ ಸಂಹರಿಸತೊಡಗಿದರು. ಪ್ರಭು, ಅವರು ರಣರಂಗಕ್ಕೆ ಬಂದದ್ದು ಇರುವೆ ಗೂಡಿನ ಮೇಲೆ ಮದಗಜ ನಡೆದಂತಾಯಿತು. ಭಲೆ 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 ಕುಂಭಕರ್ಣ, ಭಲೆ. ನನ್ನ ಜೀವ ಸಂತೋಷಗೊಂಡಿತು. ಅಲೈ ದೂತ, ಆ ಕುಂಭಕರ್ಣನನ್ನು ಎದುರಿಸಲು ರಾಮನ ಸೈನ್ಯದ ಅತೀರ್ಥ ಮಹಾರಥರಾರು ಬರಲಿಲ್ಲವೇ? ಎಲ್ಲ ದೂರದಲ್ಲಿದ್ದರು ಪ್ರಭು. ಅಲ್ಲಿದ್ದವನು ಅಂಗದನೊಬ್ಬನೇ. ಮೊದಲೇನೋ ಅವನು ಓಡುತ್ತಿದ್ದ ವಾನರನ್ನು ಯುದ್ಧ ಮಾಡಲು ಪ್ರೇರೇಪಿಸಿದ. ಆದರೆ ಕುಂಭಕರ್ಣನ ಅಬ್ಬರಕ್ಕೆ ಇಡೀ ಸೈನ್ಯ ದಿಕ್ಕಾಪಾಲಾಗಿ ಓಡತೊಡಗಿತು. ಆಗ ಅಂಗದನ ಮುಖ ನೋಡಬೇಕಾಯಿತು ಪ್ರಭು. ಅವನು ವಾನರನ್ನು ಕುರಿತು ದೊಡ್ಡ ಭಾಷಣವನ್ನೇ ಆರಂಭಿಸಿದ. ಏನು? ಯುದ್ಧ ಭೂಮಿಯಲ್ಲಿ ಅಂಗದನ ಭಾಷಣವೇ? ಸನ್ನದ್ಧರಾಗಲಿ. ಆ ವಾನರರು ಕುಂಭಕರ್ಣನೆದುರು ಮರಣ ಸನ್ನದ್ಧರಾದಂತಾಯಿತು. ದೂತ, ನನಗೆ ಸಂತೋಷವಾಗಿದೆ. ನನಗೆ ಇನ್ನೂ ಸಂತೋಷವಾಗಬೇಕೆಂದರೆ ಲಂಕಾ ದಹನ ಮಾಡಿದ ಹನುಮಂತನನ್ನು ಕುಂಭಕರ್ಣ ಕೊಲ್ಲಬೇಕು. ನನ್ನೆದುರೇ ಅಧಿಕ ಪ್ರಸಂಗದಿಂದ ನಡೆದುಕೊಂಡ ಅಂಗದನನ್ನು ಕುಂಭಕರ್ಣ ಕೊಲ್ಲಬೇಕು. ರಾಮ ಲಕ್ಷ್ಮಣರನ್ನು ಸಂಹರಿಸಬೇಕು. ಆ ಆನಂದದ ವಾರ್ತೆಯನ್ನು ತರಲು ಮತ್ತೆ ನೀನು ರಣರಂಗಕ್ಕೆ ಹೋಗು.
ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ಕುಂಭಕರ್ಣನಿಂದ ವಾನರ ಸೇನೆ ನಾಶವಾಗುವುದೆಂಬ ರಾವಣನ ಭ್ರಮೆ ಸತ್ಯವಾಗಲು ಸಾಧ್ಯವೇ ಇಲ್ಲ. ಆ ಕುಂಭಕರ್ಣ ತನ್ನ ದೈತ್ಯಕಾರದಿಂದ ಕೆಲವರನ್ನು ಎದುರಿಸಿರಬಹುದು, ತನ್ನ ಅಬ್ಬರದಿಂದ ಕೆಲವು ವಾನರನ್ನು ಸಂಹರಿಸಿರಬಹುದು. ಅವನ ಬಲ ಪರಾಕ್ರಮಗಳು ಅತಿಶಯವಾದರೂ ಅವನು ಅಜೇಯನಾಗಿ ಉಳಿಯುವುದಾಗಲಿ, ನಮ್ಮ ವಿರುದ್ಧ ವಿಜಯದುಂದುಬಿಯನ್ನು ಮೊಳಗಿಸುವುದಾಗಲಿ ಎಂದೆಂದಿಗೂ ಸಾಧ್ಯವಿಲ್ಲ. ಹೌದು ವಾನರೇಂದ್ರ, ಅವನು ಇನ್ನಷ್ಟು ವಿಜೃಂಭಿಸಲು ನಾವು ಅವಕಾಶ ಕೊಡಬಾರದು. ನಾನು ಈಗಲೇ ರಣಭೂಮಿಗೆ ಹೋಗಿ ಆ ಕುಂಭಕರ್ಣನನ್ನು ಎದುರಿಸುತ್ತೇನೆ. ನನ್ನ ಹರಿತವಾದ ಬಾಣಗಳಿಂದ ಅವನನ್ನು ಸಂಹರಿಸುತ್ತೇನೆ. ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ಕುಂಭಕರ್ಣ ಮಹಾಪರಾಕ್ರಮಶಾಲಿ ಎಂಬುದು ವಿಭೀಷಣನ ಮಾತುಗಳಿಂದ ನಮಗೆ ಮೊದಲೇ ತಿಳಿದಿತ್ತು. ಆ ಕುಂಭಕರ್ಣನ ಅಂತ್ಯವಾಗದೆ ನಮಗೆ ಜಯ ಲಭಿಸುವುದಿಲ್ಲ ಎಂಬುದು ಅಷ್ಟೇ ಸತ್ಯ. ಅವನಿಂದ ಅಪಾರ ಪ್ರಮಾಣದಲ್ಲಿ ನಮ್ಮ ವಾನರ ಸೈನ್ಯ ನಾಶವಾಗುತ್ತಿದೆ ಎಂಬುದನ್ನು ಯಾರು ತಾನೇ ಸಹಿಸುತ್ತಾರೆ? ಅವನನ್ನು ದಮನ ಮಾಡುವ ಹೊಣೆ ನಮ್ಮೆಲ್ಲರ ಮೇಲಿದೆ. ಒಬ್ಬೊಬ್ಬರಾಗಿಯೋ ಅಥವಾ ಒಟ್ಟಿಗೆಯೋ ಆ ಕುಂಭಕರ್ಣನನ್ನು ಎದುರಿಸಲು ನಾವು ಸಿದ್ಧರಾಗಲೇಬೇಕು. ರಾಮಚಂದ್ರ, ಈಗಾಗಲೇ ಹನುಮಂತ ಅಂಗದ ರಣರಂಗದಲ್ಲಿ ಹೋರಾಡುತ್ತಿದ್ದಾರೆ. ಆ ದೈತ್ಯ ಕುಂಭಕರ್ಣನನ್ನು ದಮನ ಮಾಡುವ ಆಸೆ ನನ್ನಲ್ಲಿ ಉಂಟಾಗುತ್ತಿದೆ. ನಾನು ಈಗಲೇ ರಣಭೂಮಿಗೆ ಹೋಗಿ ಆ ದೈತ್ಯನನ್ನು ಎದುರುಗೊಳ್ಳುತ್ತೇನೆ. ಅಗತ್ಯವಾದಾಗ ನೀನು ಆ ಕುಂಭಕರ್ಣನಿಗೆ ಎದುರಾಗಬಹುದು. ರಾಮಚಂದ್ರ, ಆ ಕುಂಭಕರ್ಣ ಅಸಾಮಾನ್ಯ ವೀರ. ತನ್ನ ಬಲ ಪರಾಕ್ರಮಗಳಿಂದ ಅವನು ಎಷ್ಟೇ ಉಗ್ರನಾದರೂ ನಿನ್ನ ತೀಕ್ಷ್ಣವಾದ ಬಾಣಗಳಿಗೆ ಅವನ ನಿಗ್ರಹ ಖಂಡಿತ ಸಾಧ್ಯವಾಗುತ್ತದೆ. ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ ವಿಭೀಷಣ. ಈಗ ಸುಗ್ರೀವ ತನ್ನ ಬಯಕೆಯಂತೆ ಹೋಗಿ ಆ ಕುಂಭಕರ್ಣನೊಂದಿಗೆ ಹೋರಾಡಲಿ. ನಾವು ಹಿಂದೆಯೇ ರಣರಂಗಕ್ಕೆ ತೆರಳೋಣ. ಹಾಗೆ ಮಾಡು ರಾಮಚಂದ್ರ, ನಾನಿನ್ನು ಹೊರಡುತ್ತೇನೆ. जय श्री राम, जय श्री राम, जय श्री राम।